ಕೊಟ್ಟಿದ್ದಾರೆ. ನಮ್ಮ ಸೇವೆ ಸುಮ್ಮನೆ ಅಲ್ಪವಾದ ಸೇವೆ. ನಮ್ಮ ಸಿದ್ಧಾಂತ ಏನು ಅಂದರೆ, ಬಸವಣ್ಣನವರು ಕೇವಲ ಪೂಜೆ ಜಪ ಪ್ರಾರ್ಥನೆ ಅಷ್ಟೇ ಹೇಳಿಲ್ಲ. ಬಸವಣ್ಣನವ್ರು ಏನು ಹೇಳಿದರು ಅಂದರೆ, ಪೂಜೆ ಜಪದ ಜೊತೆ ಸ್ವಲ್ಪ ಲಿಂಗ ಪೂಜೆ ಜೊತೆ ಜಂಗಮ ಸೇವೆ ಅಂದರೆ ಸಮಾಜ ಸೇವೆನೂ ಮಾಡಿದ್ರೆ ಅದು ನಿಜವಾದ ದೇವರು ತೃಪ್ತಿ ಆಗ್ತಾನ ಅನ್ನೋ ಮಾತನ್ನು ಬಸವಣ್ಣನವ್ರು ಹೇಳಿದರು. ನೀನು ಒಂದು ಲಿಂಗಕ್ಕೆ 1000 ಕೊಡ ಅಭಿಷೇಕ ಮಾಡೋದಕ್ಕಿಂತಲೂ ನಿನ್ನ ಮನೆ ಮುಂದೆ 2 ಅರಿವಿ ಶುದ್ಧ ನೀರಿಟ್ಟು ಹೋಗಿ ಬರೋರಿಗೆ ಕುಡಿಸಿದ್ರೆ ಆ 1000 ಕೊಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಅನ್ನೋದು ಬಸವ ತತ್ವದ ತತ್ವ. ಅಂಥ ತತ್ವವನ್ನು ನಮ್ಮ ಬಸವ ಮಾರ್ಗ ನಮ್ಮದು. ಆ ಬಸವ ತತ್ವದ ಪ್ರಕಾರ ಏನೋ ಅಳಿದ ಸೇವೆ ನಾವು ಸಲ್ಲಿಸಿದ್ವಿ. ಅದನ್ನು ಕಂಡು ಇವತ್ತು ನಮಗೆ ಗೌರವಿಸಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಏನು ಬಸವ ಸಿದ್ಧಾಂತದ ಆ ಬಸವ ಸಿದ್ಧಾಂತದ ಮಾನವೀಯ ಸೇವೆಯನ್ನು ಇವತ್ತು SR ಪಾಟೀಲ್ ಫೌಂಡೇಶನ್ ಅವರು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಭಾಳ ಅಭಿಮಾನ, ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಅವರು SS ಪಾಟೀಲ್ರ ಸ್ಮರಣಾರ್ಥವಾಗಿ ಏನು ಮಾನವೀಯ ಸೇವೆಯನ್ನು ಕೈಕೊಂಡಿದ್ದಾರಲ್ಲ, SS ಪಾಟೀಲ್ರ ಒಂದು ಸ್ಮರಣೆಯಲ್ಲಿ ಅನೇಕ ಅವರು ಹೇಳಿದರು, ಬೇರೆ 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 ವಿಧದಲ್ಲಿ ಅವರು ಮಾನವೀಯ ಸೇವೆಯನ್ನು ಮಾಡ್ತಾ ಇರೋದು ಬಹಳ ಸಂತೋಷ. ಬಸವಣ್ಣನವರು ಅದನ್ನೇ ಹೇಳ್ತಾರೆ, ಲಿಂಗಕ್ಕೆ ನೀ ಎಷ್ಟೇ ನೈವೇದ್ಯ ಅರ್ಪಿಸಿದ್ರೂ ಲಿಂಗ ಉಣ್ಣಂಗಿಲ್ಲ. ಆ ಲಿಂಗಕ್ಕೆ ನೈವೇದ್ಯ ಅರ್ಪಿಸಿ ಹಸಿದವರಿಗಂತೂ ತನ್ನ ನೀಡಿದ್ರೆ ನಿಜವಾದ ಲಿಂಗ ಸಂತುಷ್ಟಿ ಅಂತ ಬಸವಣ್ಣನವ್ರ ತತ್ವ. ಆ ತತ್ವವನ್ನೇ ಇವತ್ತು ಈ ಫೌಂಡೇಶನ್ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ, ಆನಂದದ ವಿಷಯ. ಇವತ್ತು ಬಹಳ ಜನ ಉದ್ಯಮಿಗಳು ಇರ್ತಾರೆ, ಭಾಳ ಜನ ಶ್ರೀಮಂತರು ಇರ್ತಾರೆ. ಆದರೆ ಪಾಟೀಲ್ರಂಥ ಮಕ್ಕಳು ಏನದಾರ ಅವರು ಸುಪುತ್ರರು, ಅಂಥ ಮಕ್ಕಳು ಇರೋರು ಲಕ್ಷಕ್ಕೊಬ್ಬರು ಕೋಟಿಗೊಬ್ಬರು ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಶ್ರೀಮಂತರಿಗೆ ನಾವು ಏನೋ ಒಂದು ಸಲಹೆ ಕೊಡ್ತೀವಿ, ನಿಮ್ಮ ತಂದೆ ಭಾಳ ಬಡವರಿದ್ರು, ಭಾಳ ದೊಡ್ಡ ಶ್ರೀಮಂತರಾಗಿ ಲಿಂಗೈಕ್ಯ ಆಗ್ಯಾರ, ನಿಮಗೆಲ್ಲ ದೊಡ್ಡ ಆಸ್ತಿ ಬಿಟ್ಟು ಹೋಗ್ಯಾರ, ಸ್ವಲ್ಪ ಏನಾದರೂ ಒಂದು ಸಣ್ಣ ಬಸವ ತತ್ವ ಗ್ರಂಥರ ಮತ್ತೊಂದು ಏನಾರ ಮಾಡಪ್ಪ ಅಂತ ಹೇಳ್ತೀವಿ. ಹೇಳಿದ್ರೆ ಇಲ್ಲಿ ನೋಡೋಣ್ರಿ ಗುರುಗಳೇ ನೋಡೋಣ ಅಂತಂದು ಆ ಪುಣ್ಯ ದಿನ ಬಂದು 2 ಹೋಳಿಗೆ ಮಾಡಿ ಫೋಟೋಗೆ ತೋರಿ ಅವರೇ ಉಣ್ಣವರೇ ಈಗಿನ ಕಾಲದಲ್ಲಿ ಜಾಸ್ತಿ ಅದಾರ. ಅಂಥ ಸಂದರ್ಭದಲ್ಲಿ ಇವತ್ತು ಅವರ ತಂದೆಯವರ ದ್ವಿಗಂತ ಕರ್ಮಯೋಗಿ ಡಾಕ್ಟರ್ SS ಪಾಟೀಲ್ರ ಒಂದು ಸ್ಮರಣೆಯಲ್ಲಿ ಇಂಥ ಮಾನವೀಯ ಕಾರ್ಯವನ್ನು ಮಾಡ್ತಾ ಇರೋದು ಅವ್ರ ಸುಪುತ್ರರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ. Very few people do it. You also see, I also see. But the contribution what he is doing for employment, for industry, for family and for community, that is what I appreciate. Thank you. ಗುಲ್ಬರ್ಗ ಶ್ರೀಮಂತಿಕೆಯನ್ನು ತಂದುಕೊಟ್ಟರು, ಗುಲ್ಬರ್ಗಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟರು. ಜೊತೆಗೆ ಅವರು ಅನೇಕ ಸಂಸ್ಥಾನಗಳನ್ನು ಬೆಳೆಸಿದರು. ಆ ದೃಷ್ಟಿಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅವರ 2 ಮಕ್ಕಳು ಲಿಂಗರಾಜ್ ಮತ್ತು ಸಿದ್ಧಲಿಂಗ ಅವರು ಮನೆತನದ ಹೆಸರನ್ನು ಉಳಿಸ್ತಾ ಇದ್ದಾರೆ ಮತ್ತು ಅವರು ಬೆಳೆಸ್ತಾ ಇದ್ದಾರೆ. ಅವರ ತಂದೆಯ ಅನೇಕ ವಿಷಯಗಳನ್ನು ಅವರು ತಗೊಂಡು ಹೊರಟಿದ್ದಾರೆ. ಈಗ ಅವರಿಗೆ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ತಾವೆಲ್ಲ ಬಂದಿದ್ದೀರಿ, ತಮಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಲೆ, ಸಾಹಿತ್ಯ, ಸಂಗೀತ ಮುಂತಾದಂತಹ ಕ್ಷೇತ್ರಗಳಿಗೆ ಯೋಗ್ಯ ರೀತಿಯ ಒಂದು ಸನ್ಮಾನ, ಪುರಸ್ಕಾರ
ದೊರೆಯುತ್ತಿಲ್ಲ ಎನ್ನುವಂತಹ ಕೂಗು ಇದೆ. ಈ ಭಾಗದ ಬಹಳ ಮಹತ್ವದ ಒಂದು ಕಾರ್ಯ ವೈಜನಾಥ್ ಪಾಟೀಲರಿಂದ ನಡೆದು ಹೋಗಿದೆ. ನೌಕರಿಯಲ್ಲಿ ಮತ್ತು ಶಿಕ್ಷಣದಲ್ಲಿ ಒಂದು ಮೀಸಲಾತಿ ಸಿಗಬೇಕು ಅಂತ ಹೈದರಾಬಾದ್ ಕರ್ನಾಟಕದ ಹೋರಾಟ ಸಮಿತಿ ನಿರಂತರವಾಗಿ ಕಾರ್ಯ ಮಾಡಿದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವರೆಲ್ಲರಿಗೆ ನಾವೆಲ್ಲ ಹೋರಾಟ ಸಮಿತಿಯಿಂದ ಸನ್ಮಾನ ಮಾಡಿ ಇದನ್ನು ಹೇಗಾದರೂ ಮಾಡಿ ತರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ವಿ. ಅದೇ ಪ್ರಕಾರ ವೈಜನಾಥ್ ಪಾಟೀಲರು ದೆಹಲಿಯಲ್ಲಿ ಹೋಗಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕಂಡು ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದರಿಂದ ಸ್ವಲ್ಪ ಮಟ್ಟಿಗೆ 371ನೇ ಕಲುಮಿನ ತಿದ್ದುಪಡಿಯಿಂದ ನಮ್ಮ ಮಕ್ಕಳಿಗೆ ಎಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಇನ್ನಿತರ ವೃತ್ತಿ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಜೊತೆಗೆ ನೌಕರಿಯಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಇದು ಸಾಲದು. ಸಾಂಸ್ಕೃತಿಕವಾದಂತಹ ಒಂದು ಮೀಸಲಾತಿ ಬೇಕು ಅನ್ನುವಂತಹ ವಿಚಾರವನ್ನು ನಾನು ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಮೂಲಕ ಹೊಸಪೇಟೆಯಲ್ಲಿ ಉಪಸಮಿತಿಯ ಮುಂದೆ, ಅಂದರೆ ಉಪಸಮಿತಿಯ ಮುಂದೆ ಈಗ ಮಂತ್ರಿಗಳಾಗಿರ್ತಕ್ಕಂಥ ಗದಗಿನ ಪಾಟೀಲರು ಇದ್ರವಾಗ, ಅವರ ಎದುರಿಗೆ ಸಾಂಸ್ಕೃತಿಕ ಮೀಸಲಾತಿ ಅಂದ್ರೆ ಏನು ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಮ್ಮವರೇ ಕುಲಪತಿಯಾಗಬೇಕು, ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಮ್ಮ ಭಾಗಕ್ಕೆ ಪ್ರತಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ದೊರಕಬೇಕು, ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ಸಿಗಬೇಕು. ನಾನು ಕೇವಲ ಕಲೆ, ಸಾಹಿತ್ಯ, ಸಂಗೀತ ಮಾತ್ರವಲ್ಲ, ರಾಜಕೀಯದಲ್ಲಿಯೂ ಕೂಡ ನಮ್ಮ ಜನರಿಗೆ ಮಂತ್ರಿ ಹುದ್ದೆಗಳು ಕೂಡ ನಮ್ಮ ಭಾಗಕ್ಕೆ ಯೋಗ್ಯವಾಗಿ ದೊರಕಬೇಕು. ಈ ಸಲ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ಕರ್ನಾಟಕಕ್ಕಿಂತ ಭಿನ್ನವಾಗಿರುವ ಒಂದು ಧೋರಣೆಯನ್ನು ನಾವು ತೋರಿಸಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಾಯ ಮಾಡತಕ್ಕಂಥ ಒಂದು ನೈತಿಕ ಶಕ್ತಿ ನಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈ ದೇಶದಲ್ಲಿ ಸಾಕಷ್ಟು ಹೊಸ ನೀರು ಹರಿದು ಹೋಗಿವೆ. ಕೋಮುವಾದ ಬಹಳ ದಿವಸ ನಡೆಯೋದೆ. ಯೋಗಿ ಅನ್ನುವ ಶಬ್ದವನ್ನು ಅವರು ಬಳಸಬೇಕು. ಕರ್ಮ ನೀನು ಮಾಡು, ಫಲ ಬೇಡ ಅನ್ನುವ ತತ್ವ ನಮ್ದಲ್ಲ. ನೀನು ಕರ್ಮ ಮಾಡಿದರೆ, ನೀನು ಕಾಯಕವನ್ನು ಮಾಡಿದರೆ ಫಲ ನಿನ್ನ ಕೈ ಮೇಲೆ ಅನ್ನುವುದು ಶರಣ ತತ್ವ. ಆದ್ದರಿಂದ ಪಾಟೀಲ್ ಫೌಂಡೇಶನ್ ಅವರು ತಾವು ದಯವಿಟ್ಟು ತಪ್ಪು ತಿಳಿಯದೆ ಇದ್ದರೆ, ನಾನು ಒಂದು ತಾತ್ವಿಕವಾದಂತಹ ಎಲ್ಲ ವಿಚಾರವನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಇದು ಸಭೆ ಅಲ್ಲ. ಆದ್ದರಿಂದ ಕರ್ಮಯೋಗಿಗೆ ಬದಲಾಗಿ ಕಾಯಕ ಯೋಗಿ ಅನ್ನುವುದೇ ಬಹಳ ಯೋಗ್ಯವಾಗಿರ್ತಕ್ಕಂಥ, ಎಲ್ಲ ಜಾತಿಗಳ ಶರಣರು ಕೊಯ್ಲು ಮಾಡಿರ್ತಕ್ಕಂಥ ಪದ ಅದು ಕಾಯಕ. ಯಾಕೆ ಕರ್ಮಕ್ಕಿಂತ ಕಾಯಕ ಮಿಗಿಲು ಅಂದ್ರೆ, ನೀನು ಬೇಕು ಬೇಡ ಕೆಲಸ ಮಾಡ್ಬೋದು, ಕರ್ಮ ಮಾಡ್ಬೋದು. ಕಾಯಕ ಅಂದ್ರೆ ಮನುಷ್ಯ ತಲ್ಲೀನನಾಗಿ ಮಾಡ್ತಕ್ಕಂಥದ್ದೇ ಕಾಯಕ. ಅದು ಯಾವುದೇ ಇರಲಿ, ಬೌದ್ಧಿಕ ಕೆಲಸವೇ ಇರಲಿ, ಶ್ರಮ ಜೀವನವೇ ಇರಲಿ, ಎಲ್ಲವನ್ನೂ ಕೂಡ ಗೌರವಿಸುವಂತಹ ಒಂದು ದೃಷ್ಟಿಕೋನ ಕಾಯಕ ತತ್ವದಲ್ಲಿ ಇರೋದ್ರಿಂದ ನಾನು ಈ ಒಂದು ಸಲಹೆಯನ್ನು ಪ್ರತಿಷ್ಠಾನಕ್ಕೆ ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ
ಶಾಸಕರು, ಸಂಸದರು, ಮನು ಬಳಿಗಾರವರು, ಎಲ್ಲ ಪ್ರಶಸ್ತಿ ವಿಜೇತರು ಮತ್ತು ನಿಮ್ಮೆಲ್ಲರನ್ನು ಕೂಡ ಕಣ್ತುಂಬಿಕೊಳ್ತಕ್ಕಂತಹ ನಾವು ಮಾಡಿದ ಸಣ್ಣ ಪುಟ್ಟ ಕಾರ್ಯಗಳಿಗಾಗಿ ನಮ್ಮನ್ನು ಗೌರವಿಸಿರ್ತಕ್ಕಂಥ ಈ ಕುಟುಂಬಕ್ಕೆ ಮತ್ತು ಕಾಯಕ ಅರ್ಥಪೂರ್ಣವಾಗಿದ್ದು ಡಾಕ್ಟರ್ ಎಸ್ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾಡೋಜ್ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಿದರು. ಡಾಕ್ಟರ್ ಎಸ್ ಪಾಟೀಲ್ ಅವರಿಗೆ ನಮನ ಸಲ್ಲಿಸುವ ಉದ್ದೇಶದಿಂದ ಈ ಭವ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿ ಪ್ರೀತಿಯಿಂದ ಆಮಂತ್ರಿಸಿ ನನಗೆ ಸನ್ಮಾನ ನೀಡಿದಿರಿ. ಪಾಟೀಲ್ ಅವರ ಕುಟುಂಬಕ್ಕೆ ಧನ್ಯವಾದಗಳು. ಈ ಸನ್ಮಾನ ನಾನು ಗುಲ್ಬರ್ಗದ ಜನತೆಗೆ ಸಮರ್ಪಣೆ ಮಾಡುತ್ತೇನೆ. ಸಮಾಜದಲ್ಲಿ ನಮ್ಮ ಮನೆ ಗೌರವಕ್ಕೆ ಕಾರಣಕರ್ತರು ಶ್ರೀ ಧರ್ಮಸಿಂಗ್ ಸರ್ ಅವರು, ಶ್ರೀ ಖರ್ಗೆ ಸರ್ ಅವರು ಮತ್ತು ಅಪ್ಪ ಮನೆತನ ಅಂದರೆ ನಾವು ಅಲ್ಲಿ ಓದಿದ್ದೇವೆ, ಎಜುಕೇಷನ್ ಅಲ್ಲೇ ಆಗಿದ್ದು ನಮ್ಮದು ಎಲ್ಲರದ್ದು. ನಮ್ಮ ಮನೆ ಕುರಿತು ಮಾತಂಗಿ ದೀಬಟ್ಟಿಗೆ ಚಲನಚಿತ್ರ ನಿರ್ಮಾಣವಾಗಿದೆ. ಅದೆಲ್ಲ ತಮ್ಮ ಆಶೀರ್ವಾದದಿಂದ. ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಪಿಕ್ಚರ್ಗೆ. ಅದು 13th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದೊಳಗೆ ಸಿಲೆಕ್ಟ್ ಆಗಿದೆ. ಲಾಟ್ ಆಫ್ ಡಿಮಾಂಡ್ ಇನ್ ದಿ ಯೂನಿವರ್ಸಿಟೀಸ್, ಕಾಲೇಜಸ್. ನಮ್ಮ ಮನೆ ಸ್ಟೋರಿ ಇದೆ ಅದರೊಳಗೆ. ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ನಮ್ಮೆಲ್ಲರನ್ನು ಸೇರಿಸಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಇರಬೇಕು. ಲೆಕ್ಕ ಹಾಕ್ತಾ ಹೋಗ್ಬಾರ್ದು. ಲೆಕ್ಕ ಹಾಕಿದ್ರೆ ಅಲ್ಲೇ ಕುಂದಿರ್ತೇವೆ, ನಾವು ಮುಂದೆ ಹೋಗೋದಿಲ್ಲ. ಅಣ್ಣ ಅವರು ಎಷ್ಟು ಹೇಳಿಕೊಟ್ಟಿದ್ದಾರೆ ಅದ್ರ ಥರ ನಾವಿರಬೇಕು. ಡಾಕ್ಟರ್ ಎಸ್ ಪಾಟೀಲ್ ಅವರು ಊರಿನ ಅತಿ ದೊಡ್ಡ ಉದ್ಯಮಿಗಳು ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಅದರ್ವೈಸ್ ಐ ಡಿಡ್ ನಾಟ್ ನೋ. ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ ನಾವು, ಸಾವುಕಾರ ಮಂದಿ ದೇಶ ಹೇಗೆ ಕಟ್ತಾರಂತ. ಇಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಕಟ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ತಮ್ಮದೇ ಆದ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವರು ಡಾಕ್ಟರ್ ಎಸ್ ಪಾಟೀಲ್ ಅವರು. ಬಸವರಾಜ ಬೆಂಬಳ್ಳಿ ಅವರೇ, ಮತ್ತು ಇಲ್ಲಿ ಇರತಕ್ಕಂಥರೆಲ್ಲ ಅಣ್ಣ ತಮ್ಮಂದಿರೇ, ಮತ್ತು SR ಪಾಟೀಲ್ ಫೌಂಡೇಶನ್ ಪದಾಧಿಕಾರಿಗಳೇ, ಮತ್ತು ಶ್ರೀ ಎಸ್ ಪಾಟೀಲ್ ಕುಟುಂಬದ ಸದಸ್ಯರೇ, ಮತ್ತು ಗಣ್ಯ ವ್ಯಕ್ತಿಗಳೇ, ನಾವೇನು ಜಾಸ್ತಿ ಇಲ್ಲ. ಈಗ ಏನಂದರೆ ನಾವು ಇವತ್ತೆಲ್ಲ ಸೇರಿರೋದು ಶ್ರೀಮನ್ ಎಸ್ ಪಾಟೀಲ್ ಅವರಿಗೆ ನಮ್ಮನ್ನು ಸಲ್ಲಿಸಕ್ಕೆ ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಸೇರಿದ್ದೀವಿ. ಅದು ಕಾರ್ಯಕ್ರಮ ಆಗಿದೆ ಈಗ. ಮತ್ತು ನಮ್ಮ ಲಿಂಗರಾಜ್ ಪಾಟೀಲ್ ಹೇಳಿದಂಗೆ ಭಾಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ಎಸ್ ಪಾಟೀಲ್ ಮೆಮರಿಯಲ್ಲಿ. ಅವೆಲ್ಲ ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಒಳ್ಳೆಯದಾಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತೇನೆ ನಾನು ಈ ಸಂದರ್ಭದಲ್ಲಿ. ಯಾಕೆ ಅವರು ಭಾಳ ಎಸ್ ಪಾಟೀಲ್ ಬಗ್ಗೆ ಹೇಳೋದು ಭಾಳ ಇದೆ. ಯಾಕಂದ್ರೆ ನಾವು ಚಿಕ್ಕವರದಾಗಿಂದ ನೋಡಿದ್ದೇವೆ ಅವರಿಗೆ. ನಾವು ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಅಷ್ಟು ಇದು ಇಲ್ಲ. ನಾವು ಭಾಳ ಸಣ್ಣವರಾಗ್ತೀವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ. ಬಟ್ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಮೋರ್ ಟು ದ ಡೆವಲಪ್ಮೆಂಟ್ ಆಫ್ ಗುಲ್ಬರ್ಗ ಎಕಾನಮಿ ಆ್ಯಂಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಇನ್ ಕರ್ನಾಟಕ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಗುಲ್ಬರ್ಗ ಅಂತ ಹೇಳ್ಬೋದು. ಅವ್ರು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ SR ಪಾಟೀಲ್ ಫೌಂಡೇಶನ್ನಿಂದ, ಅದೆಲ್ಲ ಮಾಡಲಿ ಅಂಥೇಳಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಹುಟ್ಟುತ್ತಾರೆ, ಆ ಮಾತು ಬೇರೆ. ಆದರೆ ಎಸ್ ಪಾಟೀಲರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಇವತ್ತು ಈ ಕಲಬುರಗಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲದೆ ಇಡೀ ದೇಶದಲ್ಲ ಕಲಬುರಗಿಗೆ ಒಂದು ಶಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಭಾಳ ಹೆಮ್ಮೆಯ ವಿಷಯ. ಕಲಬುರಗಿಯ ಅದಾನಿ ಅಂಬಾನಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರು ಅವಾಗ GR ಪಾಟೀಲರು, ಮಾಧವ್ ಅವರು, ಗಿಲ್ಡಾ ಅವರು, ಕೆಲವು ಜನ ಏನಪ್ಪ ಅಂದ್ರೆ ಇವರು ಮಾಡಿರ್ತಕ್ಕಂಥ ಸಾಧನೆಗಳು. ಕಲಬುರಗಿ ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಮ್ಮ ಧರ್ಮಸಿಂಗ್ ಸಾಹೇಬ್ರು ಹೇಳ್ತಿದ್ರು, ಎಸ್ ಪಾಟೀಲರು ಅವರು ಮತ್ತು ಶರಣಬಸಪ್ಪ ಅಪ್ಪ ನಾವೆಲ್ಲ ಒಂದೇ ಕಡೆ ಕಲ್ತೀವಿ, ಸೈಕಲ್ ಮ್ಯಾಗ ಬರ್ತಿದ್ರು ಅವಾಗ ಅಂಥೇಳಿ. ಆ ಮನುಷ್ಯ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹಾಕಿ ಇವತ್ತು ಅವ್ರ ಪುತ್ರ ತೆಲಂಗಾಣದಲ್ಲಿ ಭಾಳ ಹೆಸರನ್ನು ಮಾಡಿರ್ತಕ್ಕಂಥದ್ದು. ದೇಶಕ್ಕೆ ಏನಪ್ಪ ಅಂದ್ರೆ ದೊಡ್ಡ ಆಸ್ತಿಯಾಗಿ ಒಂದು ವಾಣಿಜ್ಯೋದ್ಯಮ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವ ಸಿದ್ಧಾಂತಕ್ಕೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಪುತ್ರರು ಕೂಡ ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ
ಅವ್ರ ತಂದೆಯವ್ರ ಬಳಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಯಾವಾಗಲೂ ನಾಗ್ಪುರ ಆಗಲಿ ಬೇರೆ ಬೇರೆ ಕಡೆ ಕೂಡ ಕೆಲಸ ಹಚ್ಚಿ ಅವರಿಗೆ ಮನೆಗೆ ಏನಪ್ಪ ಅಂದ್ರೆ ಬೆಳಕು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಎಸ್ ಪಾಟೀಲ್. ಎಷ್ಟೋ ಜನ ಕೆಲಸ ಮಾಡ್ತಕ್ಕಂಥ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅವ್ರಿಗೆ ಲಗ್ನ ಆಗಲಿ ಶಾಲೆ ಓದಿಸ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ತಿದ್ರು. ಅವರು ಭಾಳಷ್ಟು ನಾನು ಹತ್ತಿರದಿಂದ ನೋಡಿದ್ದೀನಿ ಮತ್ತು ಅವ್ರಿಗೆ ಕೆಲಸ ಕೂಡ ಕೊಡ್ತಿದ್ರು. ಇಂಥ ಒಂದು ನಿಟ್ಟಿನಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಎಸ್ ಪಾಟೀಲರು ಇವತ್ತು ಅವ್ರ ಪುತ್ರರು ಕೂಡ ಒಳ್ಳೆಯ ಕೆಲಸ ನೋಡ್ರಿ. ಅವ್ರ ತಂದೆಗೆ ತಕ್ಕ ಮಕ್ಕಳಾಗಿ ಏನು ಬಂದರೆ ಇವತ್ತು ಅವ್ರಿಗೆ ಒಂದು ವಿಷನ್ ಏನಿದೆ, ಒಂದು ಆನಂದ ಕುಟುಂಬ ಅಂಥೇಳಿ ಏನು ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಈ ಭಾಗದ ಜನರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೆಲಸ, ಅವರನ್ನು ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಶ್ರೀನಿವಾಸ ಅಡಗಿ ಹೊಲದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಎಲ್ಲರೂ ಬೆಂಬಲರಾಗಿ ತಮಗೆ ಯಾವ ರೀತಿ ಕೆಲಸ ಹೇಳ್ತೀವಿ ನಾವು ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಎಸ್ ಪಾಟೀಲರು ಭಾಳಷ್ಟು ಕುಟುಂಬಗಳಿಗೆ ದೀಪ ಬೆಳೆಸ್ತಕ್ಕಂಥ ವ್ಯಕ್ತಿ. ಅವರ ಮನಸ್ಸಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಕೂಡ ಕರೆಸಿ ಅವರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Shiv Sharnappa Patil. It's heartwarming to see so many of you here, each with your own special connection to him, a testament to the impact Appa had on our lives. I'd like to take a moment and acknowledge the pain of loss. It's never easy to say goodbye to someone we love, and each of us are dealing with it in our own way. Appa was a man who lived his life with integrity and purpose. He worked hard and loved deeply. He found happiness in simple things. His laugh could light up a room, and he had a way of making everyone feel important. While Appa may no longer be with us, his spirit and legacy will live on through the lessons he taught us and the love he shared with us. Each of us carry a piece of Appa with us in our hearts and in our actions. Before we conclude, I would like to express my deepest gratitude to to Dr. Dakshayani S. Appa, Shri Radhakrishna Dodamani, our guests of honor Shri Allama Prabhu Patil, Dr. Manu Badigar, and also the awardees Dr. Basavaling